ನಿಮ್ಮ ಹೆಸರು ಏನಂದ್ರಿ? ಭುವನ್. ವಾಯ್, ಒಳ್ಳೆ ಕಾರ್ಯಕ್ರಮ ಆದಂಗಿದೆ. ಏನು ಕಾರ್ಯಕ್ರಮ? ಸೇಂಟ್ ಅಂಗಡಿ ಮಾಬಲ ಸಿಕ್ಕಿದ್ನ? ಅದು ಇಲ್ಲ. ಹಾಗಂದ್ರೆ ಏನಾಯ್ತಲ್ಲಿ? ಏನು ನಮೀಗಲ್ಲಿ ಹೋಗಕ್ಕೆ ಬರ್ಸತ್ತಿಲ್ಲ, ಹಂಗಾಗಿ ಅದೆಲ್ಲ ಬಿಟ್ಟಿತ್ತು. ಮತ್ತೆ ನಮ್ಮ ದೊಣಿಗಳು ಸ್ವಲ್ಪ ಶಿಸ್ತು. ಅಮ್ಮ ಅಮ್ಮ, ನಮ್ಮನೆಗೆ ಯಾರು ಬಂದಿರಮ್ಮ? ಬಾ ಮನ್ಕಂಬ. ಪುಟ್ಟ, ನೀ ಯಾಕೆ ಬತ್ತೆ? ಹೋಗ್ ಮನ್ಕ, ನಾ ಬತ್ತೆ. ಓಯ್, ಕರೀರಿ ಅವ್ರನ್ನ. ಮತ್ತೆ ಈ ಗಂಡಸರಿಗೆ ಮಾತಾಡಕ್ ನಿಂತ್ರೆ ಸಾಕು, ಮಾತಾಡ್ತಾ ನಿಂತು ಬಿಟ್ರು. ನಮ್ಮ ಹೆಂಡ್ರು ಬನ್ನಿ. ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ದಣಿಗಳೇ, ನಿಮ್ದು ಊಟ? ನಾನು ಫಂಕ್ಷನ್ಗೆ ಹೋಗಿದ್ನಲ್ಲ, ಅಲ್ಲೇ ಆಯ್ತು ನಂದು ಊಟ. ಇನ್ನೂ ಬಡಿಸ್ಲಿಲ್ವಾ? ಕಮಲಮ್ಮ, ಎಷ್ಟೊತ್ತು? ಬೇಗ ಬಡಿಸಮ್ಮ. ಹಾ, ಬಂದಿದ್ದಣಿಗಳೇ. ನಮ್ಮ ಮನೆ ಊಟ ನಿಮಗೆ ಸೇರುತ್ತೋ ಇಲ್ವೋ? ನೋಡಿ, ನೀವು ನನಗಿಂತ ಹಿರಿಯರು, ನೀನು ಅಂತಾನೆ ಕರೀರಿ, ಪರವಾಗಿಲ್ಲ. ಸರಿ, ಮಾಡಿ ಮಾಡಿ ಅಲ್ಲ, ಮಾಡು. ನೋಡಿ, ಈಗ ನನಗೆ ಖುಷಿ ಆಯ್ತು. ಸಾಕು. ಅದು ಸರಿ, ಅವರೆಲ್ಲ ಯಾರು? ಅವ್ರ ಬಗ್ಗೆ ನೀವು ತಲೆನೇ ಕೆಡಿಸ್ಕೊಳ್ಳಿಲ್ವಲ್ಲ? ಯಾರದು ಅಂದ್ರೆ ಎಂತ ವಿಷಯ? ಸವಿತಾ, ಒಂಚೂರು ಹಾಲು ನೋಡ್ಕೊಮ್ಮ. ಆಯ್ತಾ? ರಮೇಶ, ಇವತ್ತಿನ ಕೆಲಸ ಎಲ್ಲ ಏನೇನಾಯಿತು? ಮಾಡಬೇಕಾಗಿದ್ದ ಕೆಲಸ ಎಲ್ಲ ಮುಗೀತಾ? ಹಾ ದಣಿಗಳೇ, ಎಲ್ಲ ಕೆಲಸ ಆಯಿತು. ಸ್ವಲ್ಪ ತೆಂಗಿನಕಾಯಿ ಕೀಳೋದಿದೆ, ನಾಳೆ ಕಿತ್ರ ಆಯ್ತು, ಸುಮ್ಮನೆ ಅದೇ. ಸರಿ ಸರಿ. ಓಯ್ ಟೀಚರ್ ಅಮ್ಮ, ನೀವೆಂತ ತರಗೋದ್ರಿ? ಕೊಡಿ ಇಲ್ಲಿ, ನಾ ಬಡಿಸ್ತೆ, ನೀವು ಹೋಗಿ.
ಭುವನ್, ಅದೇನು ಬೇಕೋ ಕೇಳಿ ಬಡಿಸ್ಕೊಳಪ್ಪ, ಸಂಕೋಚ ಪಟ್ಕೋಬೇಡ. ಬೇಡ ಬೇಡ, ಸಾಕು. ಅದು ಸರಿ, ನೀನು ಯಾಕೆ ಬಂದಿದ್ದಿಲ್ಲಿ? ಹುಡುಕಾಟಕ್ಕೆ. ಅಂದರೆ ಯಾರನ್ನೂ ಹುಡುಕ್ತಾ ಇದೆಯಾ? ಹಾಂ, ಯಾರನ್ನೂ ಇಲ್ಲ. ಇದೊಂಥರ ನನ್ನ ನಾನೇ ಹುಡುಕ್ತಾ ಇರೋ ಹುಡುಕಾಟ. ಎಲ್ಲ ರಗಳೆ ಗಲಾಟೆಗಳಿಂದ ದೂರ ಬಂದು ನನ್ನ ನಾನೇ ಕಂಡುಕೊಳ್ಳೋ ಒಂದು ಪ್ರಯತ್ನ ಅಷ್ಟೆ. ಎಲ್ಲ ಬಿಟ್ಟು ದೂರ ಬಂದಿದ್ದೀನಿ. ನಂದೇ ದಾರಿ, ನಂದೇ ಜೀವನ. ಪರವಾಗಿಲ್ಲ, ಈಗಿನ ಕಾಲದಲ್ಲೂ ನಿನ್ನಂಥ ಹುಡುಗರಿದಾರಲ್ಲ, ಅದೇ ಆಶ್ಚರ್ಯ. ನಾನು ಹೀಗಿರಲಿಲ್ಲ, ಆಗ್ಬೇಕಾಗಿ ಬಂತು. ಸಮಯ, ಸಂದರ್ಭ. ಅರೆ ಭುವನ್, ನಿಧಾನ ನಿಧಾನ, ನೀರು ಕುಡಿ. ನಿಧಾನ. ಊಟ ಮಾಡುವಾಗ ಹಾಗೆಲ್ಲ ಏನೇನೋ ಯೋಚನೆ ಮಾಡಬಾರ್ದು, ಸಮಾಧಾನ ಮಾಡಬೇಕು. ಸ್ವಲ್ಪ ನೀರು ಸಾಕು. ಥ್ಯಾಂಕ್ ಯು ಸರ್. ಮಾಡಿ, ಊಟ ಮಾಡಿ. ಒಬ್ಬನ ಹೊಡೆಯಕ್ಕೆ 4 ಮಂದಿ ಹೋಗಿ ಹೇಡಿಗಳ ತರ ಹೊಡ್ತಾ ತಿನ್ಕೊಂಡ್ ಬಂದಿದ್ರಲ್ಲ ನಿಮ್ಗಳು ಹೋಗಿತ್ತಾಗ. ಅಣ್ಣ, ನಾವು ಅನ್ಕೊಂಡಂಗೆ ಹೋದಿ, ಆದ್ರೆ ಏನಾಯ್ತು? ಆದ್ರೆ ನಾನು ಅಡ್ಡ ಬಂದ ಅಣ್ಣ. ಯಾವನ ಅಡ್ಡ ಬಂದ ಗೊತ್ತಿಲ್ಲ ಅಣ್ಣ. ಇನ್ನೇನು ಶಂಕರಣ್ಣಂಗೆ ಹೊಡಿಬೇಕು ಅಷ್ಟರಲ್ಲಿ ಯಾವನು ಬಂದು ನಮಗೆ ಹೊಡೆದ್ಬಿಟ್ಟ ಅಣ್ಣ. ಅದು ಅಲ್ಲದೆ ಊರರೆಲ್ಲ ಬಂದ್ಬಿಡ್ತಾರೆ ಅಂತ ಹೇಳಿ ಹೆದರ್ಕೊಂಡು ಓಡ್ ಬಂದ್ಬಿಟ್ವಿ. ನನ್ನ ಮಗನೇ, ಈ ಪಟೇಲನ್ ಹಳ್ಳಿಲಿ ನನ್ನ ಮಂದಿಗೆ ಹೊಡೆಯೋಂಥ ಗಂಡಸ್ ಯಾವನೋ ಅವನು. ಇನ್ನೊಂದು ಚಾನ್ಸ್ ಕೊಡಿ ಅಣ್ಣ. ಒಂದೇ ಸಲ ಅಂದ್ಕೊಳ್ಳೋದು ಈ ಪಟೇಲ ಕೆಲ್ಸಕ್ಕೆ ಕೈ ಹಾಕೋದಕ್ಕೆ. ಒಂದೇ ಸಲಕ್ಕಾಗಿಲ್ಲ ಅಂದ್ರೆ ಮತ್ತೊಮ್ಮೆ ಅದಕ್ಕೆ ಕೈ ಹಾಕಲ್ಲ. ಅದು ಪಟೇಲನ್ ಜಾಯಮಾನದಲ್ಲೇ ಇಲ್ಲ. ನಿಮ್ಮಗಳನ್ನ ನಂಬ್ಕೊಂಡು ಈ ಕೆಲಸ ನಿಮಗೆ ಕೊಟ್ಟಿದ್ನಲ್ಲ, ಹೋಗ್ರಿಂದ ಹೋಗೋ. ನನಗೆ ಗೊತ್ತಾಗಬೇಕು ಯಾವನವನು. ಭುವನ್, ಈಗ ಆರಾಮಾಗಿ ಮಲಕ್ಕೋ. ಮುಂದೆ ಏನು ಮಾಡಬೇಕು ಅಂತೇಳಿ ಬೆಳಿಗ್ಗೆ ಎದ್ದು ಯೋಚನೆ ಮಾಡೋಣ. ಏನು ಮಾಡೋದಿಲ್ಲ ಸರ್, ನಾನು ಹೊರಡ್ತೀನಿ. ಸರಿ ಸರಿ, ನೀನು ತುಂಬ ಅವಸರದಲ್ಲಿರೋ ಹಾಗಿದೆ. ರಾತ್ರಿ ಮಲಗಿದ್ದು ಬೆಳಿಗ್ಗೆ ಎದ್ದು ಹೊರಡುವೆ ಅಂತೆ, ಆಯಿತಾ? ಥ್ಯಾಂಕ್ ಯು ಸರ್. ಇವತ್ತು ನಾನು ನಿಮ್ಮಿಂದಾಗಿ ಇಲ್ಲಿಗೆ ಬರೋ ಹಾಗಾಯಿತು. ನಿಮ್ಮೆಲ್ಲರ ಪರಿಚಯ ಆಯಿತು, ಸಂತೋಷ. ನಮಗೂ ಸಂತೋಷನೇ ಕಣಪ್ಪ. ಹೌದು, ಏನು ಮಾಡ್ತೀಯ ನೀನು? ಐ ಮೀನ್
ಇಷ್ಟು ದಿನ ಏನು ಕೆಲಸ ಮಾಡ್ತಾ ಇದ್ದೆ ನೀನು ಅಂತ. ಅದು ಹಾರ್ಡ್ವೇರ್ ಶಾಪಲ್ಲಿ ಕೆಲಸ ಮಾಡ್ತಿದ್ದೆ ಸರ್. ಹೌದಾ? ನಿನ್ನ ನೋಡಿದ್ರೆ ಹಾಗೆ ಅನಿಸೋದಿಲ್ವೇ? ಎಲ್ಲರೂ ಹಾಗೆ ಅಂತಾರೆ ಸರ್. ಹೆಂಗೆ ಮನ್ಕಂಬಕ್ಕೆ ರೆಡಿ ಮಾಡಿದ್ದೀನಿ. ಭುವನ್, ಸರಿ ಮಲ್ಕೋಬಾ. ಬೆಳಿಗ್ಗೆ ಅದೇನಂತ ನೋಡೋಣ. ನೀನು ನೋಡಿದ್ರೆ ಹೋಗಬೇಕು ಅಂತಿದೆಯಾ? ಸರಿ ಬಾ. ಬನ್ನಿ ಮಲ್ಕೊಳ್ಳಿ. ಓಯ್ ಎಂತಾರ ಬೇಕಾರೆ ನಾನು ಕೇಳಿ ಅಕ್ಕ, ಮತ್ತು ಒಬ್ಬರೇ ಆಚೆಲ್ಲ ಹೋಗ್ಬಿಡಿ, ಹುಷಾರು. ಸರಿ ಕರೆಂಟ್ ಏನು ಹೋಗಲ್ಲಲ್ಲ? ನನಗೆ ಅಂತ ಗೊತ್ತು, ಕರೆಂಟ್ ನಾ ತೆಗಿತೀನ. ಒಳ್ಳೆ ಮಾತು ಹೇಳಿದ್ರಿ. ಮಕ್ಕಣಿ. ಏ ಪುಟ, ಹೋಗಿ ಮಲ್ಕೊಳೋ, ಇಲ್ಲಾಂದ್ರೆ ಅಮ್ಮನ ಹತ್ರ ಸುಮ್ಮನೆ ಬೈಸ್ಕೋತೀಯ. ಎಂತಾರೋ ಕತಿ ಹೇಳಕ್ಕ, ಆಮೇಲೆ ಮನ್ಕಂತೆ. ಏಯ್, ನಾಚಿಕೆ ಆಗಲ್ವಾ ನಿಂಗೆ? ಇಷ್ಟು ದೊಡ್ಡ ಹುಡುಗ ಆಗಿದ್ಯಾ, ಕತೆ ಹೇಳು ಆಮೇಲೆ ಮಲ್ಕೋತೀನಿ ಅಂತಿದ್ಯಲ್ಲ. 3ನೇ ಕ್ಲಾಸ್ ಹುಡುಗ ಎಂತ ದೊಡ್ಡವನ? ನೀನು 5ನೇ ಕ್ಲಾಸಿಗೆ ಹಾಕಿರೋರು ಹೌದಪ್ಪ. ಈಗ ನೀ ಕತೆ ಹೇಳ್ತಿ ಇಲ್ಯಾ? ಸರಿ ಆಯ್ತು, ಆದ್ರೆ ನೋಡು, ಒಂದು ಕತೆ ಕೇಳ್ಬಿಟ್ಟು ಹೋಗಿ ಮಲ್ಕೊಂಬಿಡ್ಬೇಕು, ಆಮೇಲೆ ಮತ್ತೆ ತಲೆ ತಿನ್ಬಾರ್ದು. ಅಕ್ಕ ಬೇಗ ಹೇಳ. ಒಂದೂರಲ್ಲಿ ಒಬ್ಬ ರಾಜ್ಕುಮಾರ ಇದ್ನಂತೆ. ಅವನಿಗೆ ತನ್ನ ಬಗ್ಗೆ ತುಂಬಾ ಅಹಂಕಾರ. ತಾನು ಮಾಡಿದ್ದೆಲ್ಲ ಸರಿ ಅನ್ನೋ ಭಾವನೆ ಅವನಿಗೆ. ಎಂತ ಆಯ್ತಕ್ಕ? ಏನಿಲ್ಲ. ಆ ರಾಜ್ಕುಮಾರಂಗೆ ಎಂತಕ್ಕ ಅಹಂಕಾರ? ಯಾಕೆಂದ್ರೆ ಅವನಿಗೆ ನೀನು ಮಾಡ್ತಾ ಇರೋದು ತಪ್ಪು ಅಂತ ಹೇಳೋರು ಯಾರೂ ಇರಲಿಲ್ಲ. ಸೊಕ್ಕಲ್ದವನಿಗೆ. ನೋಡು ಪುಟ್ಟ, ಇವತ್ತು ಕತೆ ಸಾಕಪ್ಪ, ಪ್ಲೀಸ್ ಹೋಗಿ ಮಲ್ಗು. ನಂಗೆ ಯಾಕೋ ಇವತ್ತು ಕತೆ ಹೇಳೋ ಆಸಕ್ತಿ ಇಲ್ಲ. ನೀನಿವತ್ತು ಎಂತಕೋ ಸಮ ಇಲ್ಲ, ಇಷ್ಟು ದಿನ ಇದ್ದಂಗಿಲ್ಲಪ್ಪ. ಭುವನ್ ಬಂದವರು ವಾಪಸ್ ಹೋದ್ರು ಅಂತ ಕಾಣಿಸುತ್ತೆ. ಇಲ್ಲದೇ ಇದ್ರೆ ನಾನು ಎಲ್ಲಿದ್ದೀನಿ ಅಂತ ಹುಡ್ಕೊಂಡ್ ಬರ್ಬೇಕಾಗಿತ್ತು ಇಷ್ಟೊತ್ತಿಗೆ. ಇಷ್ಟೊತ್ತಿಗೆ ಶ್ರದ್ಧಾ ಎಲ್ಲಿದ್ದಾಳೆ ಅಂತ ಗೊತ್ತಾಗಲೇಬೇಕಿತ್ತು. ಈ ಮನೆ ಶಂಕರಣ್ಣನ ಕೇಳಿದ್ರೆ ಗೊತ್ತಾಗ್ತಿತ್ತೋ ಏನೋ. ಇರಲಿ, ನಾಳೆ ಕೇಳ್ತೀನಿ. ನಾನು ನಾಳೆ ಹೇಗೆ ಹೊರಗಡೆ ಹೋಗಲಿ? ಒಂದು ವೇಳೆ ಭುವನ್ ಹೊರಗಡೆನೇ ಎಲ್ಲಾದರೂ ಮತ್ತೆ ಸಿಕ್ಕಿದ್ರೆ ಎಷ್ಟು ಸಲ ಅಂತ ಅವ್ರ ಕಣ್ಣಿಗೆ ಕಾಣಿಸ್ದೆ ಓಡಾಡೋದು ನಾನು. ಅಷ್ಟಕ್ಕೂ ಅವ್ರು ಇರ್ತಾರೆ ಅಂತ ಯಾಕೆ ಅಂದ್ಕೊಂಡಿದ್ದೀನಿ. ಛೇ, ಎಷ್ಟೇ ಮರಿಬೇಕು ಅಂದ್ಕೊಂಡ್ರು ಇದೊಂದು ಹಳೆ ಭಾರ ನನ್ನ ಹೆಗಲಿಂದ ಇಳಿಯೋದೇ ಇಲ್ಲ ಅಂತಿದೆ. ನನ್ನ ಮನಸ್ಸಿನ ತುಂಬ ನಿನ್ನ ಭಾರನೇ ತುಂಬಿಕೊಂಡು ತಲೆ ಎತ್ತಕ್ಕೂ ಆಗ್ತಾ ಇಲ್ಲ ಶ್ರದ್ಧಾ ನನ್ನ ಹತ್ರ. ಅದೆಲ್ಲೇ ಇರು, ಬಂದೇ ಬರ್ತೀನಿ ನಿನಗೋಸ್ಕರ.
ಕೊನೆಗೂ ಶ್ರದ್ಧಾ ನನ್ನ ಕೈಗೆ ಸಿಗಲೇ ಇಲ್ಲ. ಅವಳು ನಿಜವಾಗ್ಲೂ ಊರಲ್ಲಿದ್ದಾಳ? ಇತ್ತಿದ್ರೆ ನನಗೆ ಯಾಕೆ ಸಿಗ್ತಿಲ್ಲ? ಈ ಸೌಂದರ್ಯನ ನನ್ನ ಕೈಲಿ ಸವಿಯೋಕ್ಕೂ ಆಗ್ತಾ ಇಲ್ಲ. ಓಯ್ ಎದ್ರಿ ಅಲ್ಲ ನೀವು, ಒಳ್ಳೆ ನಿದ್ರೆ ಬಂತ? ಹಾಂ, ಬಂತು. ಬನ್ನಿ, ನಾನು ತೋಟಕ್ಕೆ ಹೋಗ್ತಾ ಇತ್ತಾ, ನೀವು ಬನ್ನಿ. ಬೇಡ ಬೇಡ, ಪರವಾಗಿಲ್ಲ. ಬನ್ನಿಲ್ಲ, ನೀವು ಪೇಟೆ ಮಂದಿ ಇದೆಲ್ಲ ನೋಡಲಿಲ್ಲ, ನೋಡ್ದಂಗೆ ಆಗ್ತದೆ. ಬನ್ನಿ. ಇಲ್ಲ ಇಲ್ಲ, ಬೇಡ ಬೇಡ, ಪರವಾಗಿಲ್ಲ. ಬನ್ನಿ ಅಲ್ಲ, ತಿಂಡಿ ಹಬ್ಬಕ್ಕೆ ಹೋಗ್ತತ್ತ. ಸರಿ. ಬನ್ನಿ ಬನ್ನಿ, ಒಪ್ಪ ಬನ್ನಿ. ಅಲ್ಲ, ನನಗೆ ಯಾಕೋ ನಿಮ್ಮ ಮೇಲೆ ಡೌಟು. ನನ್ನ ಮೇಲೆ ಡೌಟಾ? ಎಂತಕ್ಕ ಮಾರ್ಯಾರೆ? ಅಲ್ಲ, ಊರಲ್ಲೆಲ್ಲರೂ ಮಾತಾಡೋ ಭಾಷೆನೇ ಒಂಥರ ಆದರೆ ನೀವು ಮಾತಾಡೋ ಭಾಷೆನೇ ಒಂಥರ ಇದೆಯಲ್ಲ. ಓಯ್, ಕಂಡಿಡಿದ್ರ್ಯಾ? ಕಂಡಿಡ್ದ್ಬಿಟ್ರ್ಯಾ? ನಾವಿಬ್ಬರ ದೋಸ್ತು. ನಮ್ಮ ಮೂಲ ಕೇರಳ, ಇಲ್ಲಿಗೆ ಬಂದು ಭಾಳ ವರ್ಷ ಆಯಿತು. ಹಾಗಾಗಿ ಇಲ್ಲಿ ಭಾಷೆನೇ ಕಲಿತಾ ಇದೆ ಮಾರ್ಯಾರೆ. ಚೆನ್ನಾಗಿದೆ, ಭಾಷಾಭಿಮಾನ. ಊರು ತಕ್ಕ ಹಾಗೆ ಭಾಷೆ, ಭಾಷೆ ತಕ್ಕ ಹಾಗೆ ವೇಷ. ಚೆನ್ನಾಗಿದೆ. ಎಂತ ಮಾಡೋದು, ಹೊಟ್ಟೆ ಪಡಲ್ಲ. ಮತ್ತಾದರೆ ಇಲ್ಲಿಯ ಭಾಷೆ ಕಲಿದೆ ಬಿಡಲಿಕ್ಕಿಲ್ಲ. ಸೈ, ನೀವು ಆ ಭಾಷೆನೂ ಬಿಟ್ಟಿಲ್ಲ ಅಂತ ಗೊತ್ತು. ನಡೀರಿ. ಬನ್ನಿ ಬನ್ನಿ, ಹೋಪ. ಮೆಲ್ಲಗೆ ಮೆಲ್ಲಗೆ ಮಾರ್ಯಾರೆ, ನೀವು ಸಿಟಿ ಹೆಚ್ಚಿನ ಜಾರ್ಗಿರಿ ಬಿದ್ಕಿದ್ದು ಬಿಟ್ಟಿರಿ. ಬನ್ನಿ 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 ಮಾರ್ಯಾರೆ. ಬನ್ನಿ ಬನ್ನಿ, ಮೆಲ್ಲ ಬನ್ನಿ. ಬನ್ನಿ ಬನ್ನಿ ಬನ್ನಿ. ಓಯ್ ಓಯ್ ಓಯ್, ಹೆದ್ರಿದ್ರಿಯಾ? ಹೆಸರಿತ್ತ ಕಾಲಿಗೆ ತಾಂಗಿ ನೀವು ಜಾರು ಬಿದ್ದರೆ ಕಷ್ಟ ಅಲ್ಲ. ನೀವು ಸಿಟಿಯಿಂದ ಬಂದರಲ್ಲ. ಮೆಲ್ಲ ಬನ್ನಿ ಮೆಲ್ಲ ಬನ್ನಿ. ಬನ್ನಿ ಬನ್ನಿ. ಹಾಂ, ಇಲ್ಲಿ ಕಾಣ್ತಾ ಉಂಟಲ್ಲ, ಆ ತೋಟ ಎಲ್ಲ ನಮ್ಮ ದಣಿಗಳಿದೆ. ಒಂದೊಂದು ಗಿಡವು ನಾನು ದಣಿ ಸೇರಿ ನೆಟ್ಟದ್ದು ಬೆಳೆದದ್ದು. ನೀವು ಸಿಟಿಯಲ್ಲಿ ಎಂತ ಮಾಡ್ತೀರಿ? ಏನೋ ಬಿಸ್ನೆಸ್ ಕೆಲಸ, ಹಾರ್ಡ್ವೇರ್. ನಮಗೆ ಎಂತ ಗೊತ್ತಾಗ್ತಿಲ್ಲ, ಆದರೂ ನೀವು ದೊಡ್ಡ ಮನುಷ್ಯರು ಅಲ್ದೆ? ಏನು ದೊಡ್ಡ ಮನುಷ್ಯರು ಬಿಡಿ ಸ್ವಾಮಿ.